ಕುಮಟಾ ತಾಲೂಕಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಅತ್ಯಂತ ಪವಿತ್ರವೂ ಪ್ರೇಕ್ಷಣೀಯ ಸ್ಥಳವಾಗಿಯೂ ಗುರುತಿಸಿಕೊಂಡಿರುವ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕ್ಷೇತ್ರ ಗೋರೆ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದು. ಸಹಸ್ರಾರು ಭಕ್ತರು ನಡೆದುಕೊಳ್ಳುವ ಗೋಪಾಲಕೃಷ್ಣ ದೇವರ ಸನ್ನಿಧಿ ಇಲ್ಲಿದೆ. ಗೋರೆಯ ಮಠ ಎಂದೇ ಗುರುತಿಸಿಕೊಂಡಿರುವ ಈ ಕ್ಷೇತ್ರದ ಸುತ್ತ ಪ್ರಕೃತಿ ಸೌಂದರ್ಯ ಮನೋಹರವಾಗಿದ್ದು, ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆ ಇಲ್ಲ. ಇಲ್ಲಿಗೆ ಬರುವ ಜನರು ಬಹು ಎತ್ತರದ ಗುಡ್ಡದಿಂದ ಸಮುದ್ರವನ್ನು ಕಣ್ತುಂಬಿಕೊಳ್ಳಲು ಹಾತೊರೆಯುತ್ತಾರೆ. ಆದರೆ ಇದೀಗ ಇಲ್ಲಿಯ ಪ್ರಾಕೃತಿಕ ಸೌಂದರ್ಯ ತನ್ನ ಸಹಜತೆ ಕಳೆದುಕೊಳ್ಳುವತ್ತ ಕಸದ ರಾಶಿಗಳು ಕಣ್ಣಿಗೆ ರಾಚುತ್ತಿದೆ. ಪ್ರವಾಸಿಗರ ಹಾಗೂ ಸುತ್ತಲ ಜನರ ಕಂಗೆಣ್ಣಿಗೆ ಇದು ಕಾರಣವಾಗಿದೆ. ಇಲ್ಲಿ ಕೆಲವೆಡೆ ಹಾಕಲಾದ ಪ್ಲಾಸ್ಟಿಕ್ ಬಾಟಲಿಗಳು ಹಾಗೂ ಇನ್ನಿತರೆ ಕಸದ ರಾಶಿಗಳನ್ನು ಅರೆಸುಟ್ಟು ಬಿಡಲಾಗಿದ್ದು, ಅರೆಬೆಂದ ಹೆಣದಂತೆ ಕಾಣುತ್ತಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಗುಡ್ಡದಲ್ಲೆಸೆದ ಕಸದ ರಾಶಿಯನ್ನು ಕಂಡು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಹಲವೆಡೆ ಪ್ಲಾಸ್ಟಿಕ್ ಕವರ್ಗಳು, ಬಿಯರ್ ಬಾಟಲಿಗಳು, ಸ್ಯಾನಿಟರಿ ಪ್ಯಾಡ್ಗಳು, ಪೇಪರ್ಗಳು, ಕೆಲವು ಹಳೆಯ ಚಪ್ಪಲಿಗಳು, ಕೊಳೆತ ವಾಸನೆ ಬೀರುವ ಹಾಳಾದ ತಿಂಡಿಗಳನ್ನು ನೋಡಿದರೆ ಅಸಹ್ಯ ಅನಿಸುವಂತಾಗಿದೆ. ಆದರೆ ಇದನ್ನು ಕಂಡು ಕಾಣದಂತಿರುವ ಅಧಿಕಾರಿ ವರ್ಗ ಮಾತ್ರ ಯಾವಾಗ ಎಚ್ಚೆತ್ತುಕೊಳ್ಳುತ್ತಾರೋ ತಿಳಿಯದಾಗಿದೆ. ಕೊಂಚ ಹಳ್ಳಿಯ ಪ್ರದೇಶವಾಗಿರುವುದರಿಂದ ಸುತ್ತಲ ದಾರೇಶ್ವರ, ಮೂಡ್ಕುಳಿ, ಊರ್ಕೇರಿ, ಕೂಜಳ್ಳಿ, ವಾಲ್ಗಳ್ಳಿ ಭಾಗದಿಂದ ಗೋವುಗಳು ಗುಡ್ಡಕ್ಕೆ ಮೇಯಲು ಬಂದು ಇಲ್ಲಿ ಈ ಪ್ಲಾಸ್ಟಿಕ್ಕನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿವೆಯಂತೆ. ಅದಲ್ಲದೆ ಅಕ್ಕಪಕ್ಕದಲ್ಲಿ ಕೆಲವು ಗೋವುಗಳು ಸತ್ತು ಬಿದ್ದಿದ್ದು ಅದರ ಹೊಟ್ಟೆ ತುಂಬ ಪ್ಲಾಸ್ಟಿಕ್ ಇರುವುದು ಗಮನಕ್ಕೆ ಬಂದಿದೆ ಎನ್ನುತ್ತಾರೆ ಸ್ಥಳೀಯರು. ಮುಸ್ಸಂಜೆ ಆದರೆ ಸಾಕು, ಇಲ್ಲಿ ಗಿಡದ ಮರೆಯಲ್ಲಿ ಬಂಡೆಕಲ್ಲುಗಳು ಕುಡುಕರ ಅಡ್ಡೆಯಾಗಿ ಮಾರ್ಪಡುತ್ತವೆ. ಬಾಟಲಿಗಳು, ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳನ್ನು ತಂದು ಎಣ್ಣೆ ಪಾರ್ಟಿ ಮಾಡುವ ಜೊತೆಗೆ ಕುಡಿದ ಮತ್ತಿನಲ್ಲಿ ಸರಾಯಿ ಬಾಟಲಿಗಳನ್ನು ಒಡೆದು ಬಿಸಾಡುವ ಅಸಹನೀಯ ಕೃತ್ಯಗಳು ಇಲ್ಲಿ ಸಾಮಾನ್ಯವಾಗಿ ಎಂಬಂತಾಗಿದೆ. ಪವಿತ್ರ ಕ್ಷೇತ್ರದಲ್ಲಿ ಪವಿತ್ರತೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ಮರೆತಂತೆ ವರ್ತಿಸುತ್ತಿರುವ ಅನೇಕ ಯುವಜನರನ್ನು ಇಲ್ಲಿ ಕಾಣಬಹುದಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಇನ್ನು ಈ ಸ್ಥಳದಲ್ಲಿ ಕಸ ಎಸೆಯುವ ಸಂದರ್ಭದಲ್ಲಿಯೇ ಸ್ಥಳೀಯರು ಕಸ ಎಸೆಯುವವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆಯು ಈ ಹಿಂದೆ ನಡೆದಿತ್ತು. ಆದರೂ ಸಹ ಈಗ ಅದೇ ರೀತಿಯಾಗಿ ಮತ್ತೆ ಮುಂದುವರೆದಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಭಾಸ್ಕರ್ ಪಟ್ಕಾರ್ ಅವರ ಮಾತು. ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರದ ಸುತ್ತಲ ಸ್ಥಳದ ಪಾವಿತ್ರತೆ ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಸಾರ್ವಜನಿಕರು, ಅಧಿಕಾರಿ ವರ್ಗದವರು ಗಮನ ವಹಿಸಲೇಬೇಕಾದ ಅನಿವಾರ್ಯತೆ ಇದೆ. ಅಲ್ಲದಿದ್ದರೆ ಪವಿತ್ರ ತಾಣವೊಂದು ಅಸಹನೀಯ ಪರಿಸ್ಥಿತಿಗೆ ತಲುಪುವುದರಲ್ಲಿ ಎರಡೂ ಮಾತಿಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಕುಮಟಾ ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಗೋರೆ ಹಾಗೂ ಅಲ್ಲಿ ವಿದ್ಯಾಸಂಸ್ಥೆನೂ ಸಹ ಇದೆ. ಇದು ಒಂದು ವಿಸ್ತಾರವಾದ ಗುಡ್ಡದ ಪ್ರದೇಶದಲ್ಲಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಇವತ್ತು ನಮ್ಮ ಭಕ್ತಾದಿಗಳು ಬರ್ತಾರೆ. ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಸರದ ಸಂಗತಿ ಅಂತಂದ್ರೆ, ಈ ಒಂದು ಗುಡ್ಡದ ವ್ಯಾಪ್ತಿಯಲ್ಲಿ ತ್ಯಾಜ್ಯಗಳನ್ನ ಹೊತ್ತಾಕುವಂತ ಕೆಲಸವನ್ನ ಮಾಡ್ತಾ ಇರೋದು ಬಹಳ ಬೇಜಾರ ಸಂಗತಿ. ನೋಡಿ, ಇವತ್ತು ನಾನು ಈ ಕಡೆ ಬಂದಾಗ ಇಲ್ಲಿ ನೋಡ್ತಾ ಇದ್ದೇನೆ ಸಾಕಷ್ಟು ತ್ಯಾಜ್ಯಗಳನ್ನ. ನೋಡಿ, ತ್ಯಾಜ್ಯ ಅಂತಂದ್ರೆ ಇಷ್ಟೊಂದು ರೀತಿ ಗ್ಲಾಸ್ಗಳನ್ನ ತಂದು ಎಸೆದಿದ್ದಾರೆ. ನೋಡಿ, ಈ ಗ್ಲಾಸ್ ಅನ್ನ ಎಸೆದಿರೋರು ಯಾರು ಅನ್ನೋದಕ್ಕೂ ಇಲ್ಲಿ ಸಾಕಷ್ಟು ಪುರಾವೆಗಳಿದಾವೆ. ಮಾರುತಿ ಸುಜುಕಿ ಶೋರೂಮ್ ಇದು ಆಗಿರ್ಬೇಕು, ಯಾಕಂದ್ರೆ ಇಲ್ಲಿ ಸಾಕಷ್ಟು ರೀತಿಯ ಕಾರ್ ಶೋರೂಮ್ಗಳಿದಾವೆ. ಅವ್ರದೇ ಇಲ್ಲೇನಾದ್ರೂ ಗ್ಲಾಸ್ಗಳನ್ನ ತಂದು ಎಸೆದು ಅಂತ ಕೆಲಸವನ್ನ ಮಾಡಿರಿದ್ರೆ ಖಂಡಿತ ತಪ್ಪು. ಯಾಕಂದ್ರೆ ಇಲ್ಲಿ ಸಾಕಷ್ಟು ದನಕರುಗಳು ಹಾಗೂ ಸಾರ್ವಜನಿಕರು ತಿರುಗಾಡ್ತಾ ಇರ್ತಾರೆ. ಈ ರೀತಿಯ ಗ್ಲಾಸ್ಗಳನ್ನೆಲ್ಲ ತಂದು ಎಸೆಯೋದ್ರಿಂದ ಇಲ್ಲಿ ಸಾಕಷ್ಟು ಜನರಿಗೆ ತೊಂದರೆಗಳಾಗ್ತಾ ಇದಾವೆ. ದಯವಿಟ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಕುಮಟಾ ತಾಲೂಕಿನ ಅಧಿಕಾರಿಗಳು ಈ ಶ್ರೀ ಕ್ಷೇತ್ರ ಗೋರೆಯನ್ನ ಸಂಪೂರ್ಣ ಸುಸಜ್ಜಿತವಾಗಿ ಇಟ್ಕೊಳ್ಳಲು ವಿಫಲರಾಗಿದ್ದಾರೆ. ಸಾಕಷ್ಟು ನೋಡಿ, ಅಲ್ಲೂ ಸಹ ಸಾಕಷ್ಟು ಬಾಟ್ಲುಗಳ ರಾಶಿಗಳ ಬೀದಿದ್ದಾವೆ. ಈ ಒಂದು ಗುಡ್ಡದಲ್ಲಿ ಸಂಪೂರ್ಣ ತ್ಯಾಜ್ಯಗಳನ್ನ ಎಸೆಯುವಂತ ಕೆಲಸವನ್ನ ಅನೇಕ ತಿಂಗಳುಗಳಿಂದ ನಡೀತಾ ಇದೆ. ಈ ಕೂಡಲೇ ಯಾರು ಇಲ್ಲಿ ಘನ ತ್ಯಾಜ್ಯಗಳನ್ನ ಎಸೆದಿದ್ದಾರೆ ಅವರೇ ಬಂದು ಕ್ಲೀನ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಶೋರೂಮ್ನರ ಆಗಿದ್ರೆ ಅವ್ರು ಬಂದು ಈ ಒಂದು ಘನ ತ್ಯಾಜ್ಯವನ್ನ ಎತ್ಕೊಳ್ಳುವಂತ ಕೆಲಸವನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇಂಥ ಶ್ರೀ ಕ್ಷೇತ್ರ ಗೋರೆ ಸನ್ನಿಧಾನ ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು ಹಾಗೂ ಘನತ್ಯಾಜ್ಯಗಳನ್ನ ಇಲ್ಲಿ ತಂದು ಎಸೆಯುವಂಥದ್ದು ಹಾಗೂ ಬಾಟ್ಲುಗಳನ್ನ ತಂದು ಬೀಸಾಡುವಂಥದ್ದನ್ನ ಇನ್ನು ಮುಂದೆ ಮಾಡಕೂಡದು ಅಂತೇಳಿ ನಾನು ವಿಜ್ಞಾಪನೆಯನ್ನು ಮಾಡ್ಕೊಳ್ತೇನೆ. ನಮಸ್ಕಾರ.